ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಇಂದು ಬೆಂಗಳೂರಿನ ಎಲ್ಚೇನಹಳ್ಳಿ ವಾರ್ಡ್ನ ಜನಪ್ರಿಯ ಬಿಜೆಪಿ ನಾಯಕ, ಸಮಾಜ ಸೇವಕ ಹಾಗೂ ತನಗೆ ಅಧಿಕಾರ ಇಲ್ಲದಿದ್ದರೂ ನಿರಂತರವಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುವುದರಿಂದ ನೂರಾರು ಅಭಿಮಾನಿಗಳನ್ನು ಹೊಂದಿರುವ ಶ್ರೀಮಾನ್ ಬಾಲಾಜಿ ಸಿಂಗ್ ರವರ ಹುಟ್ಟುಹಬ್ಬ. ಅವರ ಅಭಿಮಾನಿಗಳು ಶ್ರೀಮಾನ್ ಬಾಲಾಜಿ ಸಿಂಗ್ ರವರಿಗೆ ಮೈಸೂರು ಪೇಟ ಧರಿಸಿ ಸಿಹಿ ತಿನಿಸುವುದರಿಂದ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಸರ್, ಬಾಲಾಜಿ ಸಿಂಗ್ ಅವರು ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ ಈ ವಾರ್ಡಲ್ಲಿ. ಅವ್ರದ್ದೇ ಆದಂಥ ಅಭಿಮಾನಿಗಳಿದ್ದಾರೆ, ಹಿತೈಷಿಗಳಿದ್ದಾರೆ, ಸ್ನೇಹಿತರುಗಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಹೃದಯ ಗೆದ್ದಿರೋವಂಥ ಜನಗಳು ಜಾಸ್ತಿ ಇದ್ದಾರೆ. ಇವತ್ತು ಏನು ಅವರ ಹುಟ್ಟುಹಬ್ಬ ಆಚರಣೆ ಆಗ್ತಾಯಿದೆ, ಪ್ರತಿ ವರ್ಷ ಅವರ ಹುಟ್ಟುಹಬ್ಬ ಆಚರಣೆ ಇದೇ ರೀತಿ ಆಗೋದು, ಇದೇ ರೀತಿ ಜನ ಸೇರ್ತಾನೆ ಇರ್ತಾರೆ. ಮತ್ತು ಈ ವಾರ್ಡಲ್ಲಿ ಬಾಲಾಜಿ ಸಿಂಗ್ ಅವರು ಅಂದರೆ ತುಂಬ ಚಿರಪರಿಚಿತರು, ಪ್ರತಿ ಮನೆಗೂ ಪರಿಚಿತರು. ಹಾಗೂ ಯಾರನ್ನೇ ವ್ಯಕ್ತಿನಾಗಲಿ ಯಾರನ್ನೇ ಕೇಳಿದ್ರು ಸಹ ಬಾಲಾಜಿ ಸಿಂಗ್ ಯಾರು ಅಂದರೆ ತಕ್ಷಣವೇ ಅವ್ರನ್ನ ಗುರುತಿಸ್ತಾರೆ. ಆ ಮಟ್ಟದಲ್ಲಿ ಈ ವಾರ್ಡಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ನಮ್ಮ ಮಾನ್ಯ ಶಾಸಕರಾದಂಥ ಎಂ ಕೃಷ್ಣಪ್ಪರವರ ಸಹಕಾರದಿಂದ, ಅವರ ಒಂದು ಮಾರ್ಗದರ್ಶನದಿಂದ ನಮ್ಮ ವಾರ್ಡಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಮತ್ತು ಜನಗಳು ಅವರು ಮಧ್ಯರಾತ್ರಿ ಆಗಿರಲಿ, ಅವ್ರದ್ದು ಯಾವುದೇ ಸಮಯದಲ್ಲಿ ಅವ್ರಿಗೆ ಯಾವುದೇ ಒಂದು ರೀತಿ ತೊಂದರೆಗಳು ಕಷ್ಟಗಳು ಬಂದಾಗ ಅವರು ಮೊದಲು ಜ್ಞಾಪಿಸ್ಕೊಳ್ಳೋದೆ ಬಾಲಾಜಿ ಸಿಂಗ್ ಅವ್ರನ್ನ. ಅವ್ರು ಬಂದು ಮೊದಲು ನಿಲ್ಲದೆ ಬಾಲಾಜಿ ಸಿಂಗ್ ಅವ್ರ ಮನೆ ಹತ್ರ. ಬಾಲಾಜಿ ಸಿಂಗ್ ಅವರು ಸಹ ಅಷ್ಟೇ, ಈ ವಾರ್ಡಿನಲ್ಲಿರ್ತಕ್ಕಂಥ ಯಾರೇ ಒಬ್ಬರು ಬಡವರು, ದೀನದಲಿತರು, ಹಿಂದುಳಿದವರು, ಯಾರಿಗೇ ಆದಂಥ ಒಂದು ಸಮಸ್ಯೆ ಬಂದರೆ ಮೊದಲು ಹೋಗಿ ನಿಲ್ಲೋದೆ, ಸ್ಪಂದಿಸೋದೆ ಬಾಲಾಜಿ ಸಿಂಗ್ ಅವರು. ಹಾಗಾಗಿ ಇವತ್ತು ಅವ್ರ ಬರ್ತ್ಡೇಗೆ ಜನಗಳು ತುಂಬ ಅಭಿಮಾನದಿಂದ ಬಂದಿದ್ದಾರೆ. ಬಂದಂಥ ಜನಗಳಿಗೆ ಅವ್ರ ಕೈಲಿ ಸಾಧ್ಯವಾದಷ್ಟು ಇವತ್ತು ಅವರಿಗೆ ಒಂದು ಸೀರೆ ಹಂಚೋದಾಗ್ಬೋದು, ಪುಸ್ತಕ ಹಂಚೋದಾಗ್ಬೋದು, ಮತ್ತು ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್ ಹಂಚೋದಾಗ್ಬೋದು, ಮತ್ತು ನಮ್ಮ BBMPಲಿ ಏನು ನಮ್ಮ ಕಾರ್ಯಕರ್ತರಿದ್ದಾರಲ್ಲ ಅವ್ರುಗಳಿಗೆ ಕಿಟ್ಗಳು ಹಂಚೋದಾಗ್ಬೋದು. ಈ ಥರ ಅನೇಕ ರೀತಿಯ ಸಹಾಯಗಳನ್ನು ಮಾಡ್ತಾ ಬಂದಿದ್ದಾರೆ, ಇವತ್ತು ಮಾಡಿದ್ದಾರೆ. ಮತ್ತು ಈಗ ಈ ಚುನಾವಣೆಗೂ ಕೂಡ ಅವರು ಈಗ GBA ಚುನಾವಣೆ ಯಾವತ್ತು ಸರ್ಕಾರ ಪ್ರಾರಂಭ ಮಾಡಿ ಘೋಷಣೆ ಮಾಡಿದ ತಕ್ಷಣ ಆ ಚುನಾವಣೆಗೆ ಸ್ಪಂದಿಸೋದಕ್ಕೆ ಅವರು ತಯಾರಾಗಿದ್ದಾರೆ. ಮತ್ತು ನಮ್ಮ ಶಾಸಕರು ಕೂಡ ಸ್ಪಂದಿಸೋದಕ್ಕೆ ಅವರಿಗೆ ಮಾರ್ಗದರ್ಶನ ನಿರ್ದೇಶನ ಎಲ್ಲ ಕೊಟ್ಟಿದ್ದಾರೆ. ಈಗ ರೆಡಿ ಇದ್ದಾರೆ. ಜನನೂ ಕೂಡ ಕೇಳ್ತಾ ಇದ್ದಾರೆ, ಯಾವಾಗ ನೀವು ಚುನಾವಣೆಗೆ ನಿಂತ್ಕೊಳ್ಳೋದು ಅಂತೇಳಿ ಜನನೂ ಕೂಡ ಕುತೂಹಲದಿಂದ ನಿಂತಿದ್ದಾರೆ. GBA ಚುನಾವಣೆ ಯಾವತ್ತೇ ಸರ್ಕಾರ ಘೋಷಣೆ ಮಾಡಿದ್ರು ಅವರು ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಮುಂದೆ ನಿಂತಿದ್ದಾರೆ. ಹೌದು, ಅವ್ರಿಗೆ ಇವತ್ತವರೆಗೂ ಅಧಿಕಾರ ಬಂದಿಲ್ಲ ಅಂತ ಅವ್ರು ಯಾವತ್ತೂ ಮನೇಲಿ ಸುಮ್ಮನೆ ಕೂತಿಲ್ಲ. ಅವರು ನನಗೆ ಅಧಿಕಾರ ಇಲ್ಲ, ನಾನು ಹೋಗಿ ಜನಗಳ ಸಮಸ್ಯೆ ಕೇಳಬಾರ್ದು, ನನಗೆ ಅಧಿಕಾರ ಬಂದಾಗೆ ಹೋಗಿ ನಾನು ಜನರ ಸಮಸ್ಯೆ ಕೇಳಬೇಕು ಅನ್ನೋ ಭಾವನೆ ಅವರಲ್ಲಿಲ್ಲ. ಅಧಿಕಾರ ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ, ಯಾಕಂದರೆ ಅವರು ಜನದ ಜೊತೆ ಬೆಳೆದಂಥವ್ರು. ಅವ್ರು ಯಾವತ್ತಿದ್ರೂ ಕೂಡ ಆ ಜನಕ್ಕಾಗಿಯೇ ಇರೋದು, ಅವರು ಜನಸೇವೆಗೆ ಅಂತಲೇ ಇರೋದು. ಹಾಗಾಗಿ ಅವರ ಅಧಿಕಾರನ ನಂಬ್ಕೊಂಡು ಕೂತಿಲ್ಲ, ಅವರು ಜನಸೇವೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನಾನು ಆ ಪ್ರೀತಿಯಿಂದ ಜನನೇ ನನಗೆ ಅಧಿಕಾರ ಕೊಡ್ತಾರೆ ಅನ್ನೋ ಒಂದು ಭರವಸೆನೂ ಕೂಡ ಅವ್ರಿಗಿದೆ. ಜನನೂ ಕೂಡ ಅದೇ ರೀತಿ ಇದ್ದಾರೆ. ಯಾವತ್ತು ನಿಮಗೆ ಅಧಿಕಾರ ಬೇಕೋ ಅವತ್ತು ನಾವು ಕೊಡೋಕ್ಕೆ ತಯಾರಿದ್ದೀವಿ ಅಂತೇಳಿ ಜನನೂ ಕೂಡ ಕಾಯ್ತಾ ಇದ್ದಾರೆ. ಸರ್ಕಾರ ಯಾವತ್ತು ಚುನಾವಣೆ ಘೋಷಣೆ ಮಾಡುತ್ತೆ, ಆ ಚುನಾವಣೆ ಘೋಷಣೆ ಆದ ತಕ್ಷಣ ಜನನೇ ಅವ್ರನ್ನ ಕರ್ಕೊಂಡ್ಬಂದು ಜನನೇ ಅವ್ರನ್ನ ಮುಂದೆ ಅವರು ಬಡ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಬುಕ್ಸ್ ಇರ್ಬೋದು, ಪೆನ್ ಇರ್ಬೋದು, ನೋಟ್ ಬುಕ್ಸ್ ಇರ್ಬೋದು, ಬ್ಯಾಗ್ ಇರ್ಬೋದು, ಮತ್ತು ಫೀಸ್ಗಳಿರ್ಬೋದು, ಎಲ್ಲ ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಹೆಸರು ಮುಂಚೂಣಿಲಿದೆ. ಅಧಿಕಾರ ಇರಲಿ ಬಿಡ್ಲಿ ಜನ ಜೊತೆ ಬೆರ್ತಿದ್ದಾರೆ. ಅವ್ರು ದೊಡ್ಡ ಗುಣ ಅದು ಅವ್ರು ಮಾಡ್ತಾ ಇದ್ದಾರೆ. ಜನರ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಆ ಪ್ರೀತಿ ಮುಂದೆ ನಾವು ಏನು ಜನರ ಪ್ರೀತಿಗೆ ನಾವೇನು ಬೆಲೆ ಕಟ್ಟಕ್ಕಾಗಲ್ಲ. ಅವ್ರು ಏನು ಪ್ರೀತಿಯಿಂದ ನಮ್ಮನ್ನು ಪ್ರೀತಿ ಕೊಡ್ತಾರೆ, ಅದಕ್ಕೂ ನಾವು ಪ್ರೀತಿ ಒಂದೇ ಕೊಡೋಕ್ಕಾಗತ್ತೆ, ಇನ್ನೇನು ಕೊಡೋಕ್ಕಾಗಲ್ಲ. ನಾವು ದುಡ್ಡು ಕೊಟ್ಟು ಯಾವುದೋ ಏನು ಮಾಡೋಕ್ಕಾಗಲ್ಲ. ಅವ್ರು ಏನು ಕೇಳ್ತಾರೆ, ಅವ್ರು ಏನು ಕಷ್ಟ ಸುಖಗಳನ್ನ ಹೇಳಲಿಕ್ಕೆ ಬರ್ತಾರೆ, ಆ ಕಷ್ಟ ಸುಖಕ್ಕೆ ಸ್ಪಂದಿಸೋದೇ ಜನಗಳು ನಮ್ಮ ಪ್ರೀತಿ ಮಾಡೋಂಥ ಇಂಪಾರ್ಟೆಂಟ್ ವಿಷಯ. ಹಾಂ ಸರ್, ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ ಅಂತ ನಾವು ಸಹ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀವಿ.
ಜೈ ಜೈ ಕರ್ನಾಟಕ ಮಾತೆ ಸರ್. ಆರ್ ಬಾಲಾಜಿ ಸಿಂಗಣ್ಣ ಅವ್ರಿಗೆ, ಆರ್ ಬಾಲಾಜಿ ಸಿಂಗಣ್ಣ ಅವ್ರಿಗೆ, ಕಿಂಗ್ ಆಫ್ ದ ಕಿಂಗ್. ಏನಕ್ಕೆ ಕೊಟ್ರು? ಬರ್ತಡೇ ಕೊಟ್ಟರು. ಬರ್ತಡೇ ವಿಶೇಷವಾಗಿ ಕೊಟ್ರ? ಬರ್ತಡೇ ಯಾರ್ದು ಬರ್ತಡೇ? ಬಾಲ್ಸಿಂಗಣ್ಣಂದು ಬರ್ತಡೇ. ಬರ್ತಡೇ ಕೊಟ್ಟಿದ್ದ ಇದು? ಬರ್ತಡೇ. ಎಷ್ಟು ಖುಷಿ ಆಯ್ತಾ? ಖುಷಿ ಆಯ್ತು.